ಸ್ನೇಹಿತರೆ, ಗೂಗಲ್ನ ಕ್ರೋಮ್ ಬ್ರೌಸರ್ನ ನಾವು ನಮ್ಮ ಫೋನಲ್ಲಿ ಡಿಫಾಲ್ಟ್ ಬ್ರೌಸರ್ ಆಗಿ ಯಾವ ರೀತಿ ಸೆಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ನಾವು ಯಾವ್ದಾದ್ರು ಲಿಂಕ್ ನ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಯಾವ್ದಾದ್ರು ಒಂದು ಬ್ರೌಸರ್ ಓಪನ್ ಆಗುತ್ತಲ್ಲ, ಅದು ಡಿಫಾಲ್ಟ್ ಬ್ರೌಸರ್ ಅಂತ ಕರೀತಾರೆ. ಅಂದ್ರೆ ನಾವು ಯಾವ್ದಾದ್ರು ವಾಟ್ಸ್ಆಪ್ ನಲ್ಲಿ ಇರಬಹುದು ಅಥವಾ ಫೇಸ್ಬುಕ್ ಅಲ್ಲಿ ಇರಬಹುದು, ನೀವು ಯಾವ್ದಾದ್ರು ಲಿಂಕ್ ಅನ್ನ ಕ್ಲಿಕ್ ಮಾಡಿದ ನಂತರದಲ್ಲಿ ಯಾವ ಬ್ರೌಸರ್ ನಲ್ಲಿ ಅದು ಓಪನ್ ಆಗುತ್ತೆ ಅದೇ ಡಿಫಾಲ್ಟ್ ಬ್ರೌಸರ್. ನೀವು ಬೇರೆ ಬೇರೆ ಬ್ರೌಸರ್ ನಲ್ಲಿ ಓಪನ್ ಆಗ್ತಾ ಇದೆ ಅಂದ್ರೆ ನಿಮ್ಗೆ ಕ್ರೋಮ್ ಬ್ರೌಸರ್ ಬೇಕು ಅಂದ್ರೆ ಯಾವ ರೀತಿ ನೀವು ಅದನ್ನ ಡಿಫಾಲ್ಟ್ ಬ್ರೌಸರ್ ಆಗಿ ಸೆಟ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನೀವು ಡಿಫಾಲ್ಟ್ ಆಗಿ ಯಾವ್ದಾದ್ರು ಬ್ರೌಸರ್ನ ಸೆಟ್ ಮಾಡಬೇಕು ಅಂದ್ರೆ ಮೊದಲು ಸೆಟ್ಟಿಂಗ್ಸ್ ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಆಪ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಯಾವುದೇ ಫೋನ್ ಇರಬಹುದು, ಎಲ್ಲ ಫೋನ್ಗಳಲ್ಲಿ ಸೇಮ್ ಇರುತ್ತೆ ಸ್ನೇಹಿತರೆ. ಆಪ್ಸ್ ಅಂತ ಆಪ್ಷನ್ ಇರುತ್ತೆ, ಅಥವಾ ಆಪ್ ಮ್ಯಾನೇಜ್ಮೆಂಟ್ ಅಥವಾ ಆಪ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಡಿಫಾಲ್ಟ್ ಆಪ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಡಿಫಾಲ್ಟ್ ಆಪ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಿಫಾಲ್ಟ್ ಆಪ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಕೆಳಗಡೆ ಆಪ್ಷನ್ ಕಾಣ್ತಾ ಇದೆ. ಡಿಫಾಲ್ಟ್ ಆಪ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ನೋಡಬಹುದು ಬ್ರೌಸರ್ ಆಪ್ ಅಂತ ಬರ್ತಾ ಇದೆ, ಅಥವಾ ಡಿಫಾಲ್ಟ್ ಬ್ರೌಸರ್ ಅಂತೆಲ್ಲ ಇರುತ್ತೆ ಕೆಲವೊಂದಿಷ್ಟು ಫೋನ್ಗಳಲ್ಲಿ. ಬ್ರೌಸರ್ ಆಪ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನೋಡಬಹುದು ಬೇರೆ ಬ್ರೌಸರ್ ಇದೆ. ಇಲ್ಲಿ ಇದ್ರ ಪಕ್ಕದಲ್ಲಿರುವಂತಹ ಕ್ರೋಮ್ ಬ್ರೌಸರ್ ನಾನು ಸೆಟ್ ಮಾಡ್ಕೋತೀನಿ. ಕೆಳಗಡೆ ಇದೆ ನೋಡಿ, ಅದರ ಕೆಳಗಡೆ ಇರುವಂತಹ ಕ್ರೋಮ್ ಬ್ರೌಸರ್ ನಾನು ಈ ರೀತಿ ಸೆಟ್ ಮಾಡ್ಕೋತೀನಿ. ಅಂದ್ರೆ ಇಲ್ಲಿ ನಾವು ಡಿಫಾಲ್ಟ್ ಬ್ರೌಸರ್ನ ಯಾವುದೇ ಬ್ರೌಸರ್ ಸೆಟ್ ಮಾಡ್ಕೋಬಹುದು. ಕೆಳಗಡೆನೂ ಬೇರೆ ಬೇರೆ ಬ್ರೌಸರ್ಸ್ಗಳು ತೋರಿಸ್ತಾ ಇದೆ. ನಾನು ಕ್ರೋಮ್ನ ಈ ರೀತಿ ಸೆಟ್ ಮಾಡ್ಕೊಂಡ್ಬಿಟ್ಟು ನಾನು ಬ್ಯಾಕ್ ಬರ್ತೀನಿ. ನೋಡಿ, ಕ್ರೋಮ್ ಸೆಟ್ ಆಗಿದೆ ಸ್ನೇಹಿತರೆ. ನಂತರದಲ್ಲಿ ನಾನು ಬ್ಯಾಕ್ ಬರ್ತೀನಿ. ಕ್ರೋಮ್ ನೋಡಬಹುದು ಬ್ರೌಸರ್ ಆ್ಯಪ್ ಅನ್ನೋದು ಕ್ರೋಮ್ ಸೆಟ್ ಆಗಿದೆ. ಈ ರೀತಿ ನಾವು ಡಿಫಾಲ್ಟ್ ಬ್ರೌಸರ್ ಆ್ಯಪ್ನ ಆಂಡ್ರಾಯ್ಡ್ ಫೋನಲ್ಲಿ ಸೆಟ್ ಮಾಡ್ಕೋಬಹುದು ಅಥವಾ ಚೇಂಜ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.